ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಉತ್ತರ ಕನ್ನಡ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರ ಬೇಡಿಕೆ ಏನು ಅಂದರೆ, ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ ಅವರು 3,550 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ 2025ಕ್ಕೆ. ಈಗ ನಮ್ಮ ರಾಜ್ಯದಲ್ಲಿರುವಂಥ ಕಾರ್ಖಾನೆಗಳು ಆ ದರವನ್ನು ಕೊಡ್ತಾ ಇಲ್ಲ. ಅವರೀಗ 2,700ರಿಂದ 3,100 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು 3,350 ರೂಪಾಯಿ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 81 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಆ ಸಕ್ಕರೆ ಕಾರ್ಖಾನೆಗಳು ಅವರು ಕೊಡ್ತಿರ್ತಕ್ಕಂಥ ದರ 2,700 ರೂಪಾಯಿಂದ 3,100 ರೂಪಾಯಿವರೆಗೂ ಅವ್ರು ಕೊಡ್ತಾ ಇದ್ದಾರೆ. ಅಂದರೆ ಕೆಲವು ಕಾರ್ಖಾನೆಗಳು ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದಕ್ಕಿಂತ 800 ರೂಪಾಯಿ ಒಂದು ಟನ್ನಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಕೆಲವು ಕಾರ್ಖಾನೆಗಳು 400ರಿಂದ 450 ರೂಪಾಯಿ ಒಂದು ಟನ್ನಿಗೆ ಕರ್ನಾಟಕದಲ್ಲಿ ಕಡಿಮೆ ಕೊಡ್ತಾ ಇದ್ದಾವೆ. ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ 1 ಟನ್ ಕಬ್ಬಿಗೆ ಅವರು 3,410 ರೂಪಾಯಿ ಅವರು FRP ಕೊಡ್ತಾ ಇದ್ದಾರೆ. ನಮ್ಮ ರೈತರ ಬೇಡಿಕೆ ಏನು ಅಂದರೆ, ಕೇಂದ್ರ ಸರ್ಕಾರ 3,550 ರೂಪಾಯಿ ನಿಗದಿ ಮಾಡಿದೆ, ಆ ದರ ಕೊಡಿ. ಇನ್ನು 50 ರೂಪಾಯಿ ಬೇಕಾದ್ರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ, 3,500 ರೂಪಾಯಿ FRP ದರವನ್ನು ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಇದು ರೈತರ ಬೇಡಿಕೆ ನ್ಯಾಯಯುತವಾಗಿರ್ತಕ್ಕಂಥದ್ದು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ರೈತ ಈ ದೇಶದ ಬೆನ್ನೆಲುಬು ಅಂತ ನೀವು ಹೇಳ್ತೀರಿ, ನಾವು ಹೇಳ್ತೀವಿ. ರೈತ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾನೆ. ನಮ್ಮ ಕಲಬುರಗಿ ಭಾಗದ ಕಬ್ಬು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಚಾಮರಾಜನಗರ ಈ ಭಾಗದ ಕಬ್ಬು ತಮಿಳುನಾಡಿಗೆ ಹೋಗ್ತಾ ಇದೆ. ನಮ್ಮ ರಾಜ್ಯದ ರೈತರ ಬೇಡಿಕೆ ಅದು ನ್ಯಾಯಯುತ ಬೇಡಿಕೆ. ಅವ್ರು ಕೇಳ್ತಿರೋದೇನು, ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ, ಅದ್ರ ಪ್ರಕಾರ ನಮಗೆ 3,350 ರೂಪಾಯಿ ಫರ್ ಟನ್ ಕೊಡಿ ಅಂತ ಕೇಳ್ತಿದ್ದಾರೆ. ನೀವು ಸರ್ಕಾರ ನಡೆಸೋರು, ನಾನು ಮುಖ್ಯಮಂತ್ರಿನ ನೀನು ಮುಖ್ಯಮಂತ್ರಿನ ಅನ್ನೋದ್ರೊಳಗಡೆ ನಿಮ್ಮ ಈ ಅಧಿಕಾರದ ಗೊಂದಲದೊಳಗೆ ಜನರ ಸಮಸ್ಯೆಯನ್ನು ಮರ್ತಿದ್ದೀರಿ. ಜನರ ಸಮಸ್ಯೆ ಕಡೆಗೆ ಗಮನ ಕೊಡಿ. ನಿನ್ನೆ ಒಬ್ಬ ರೈತ ಹತಾಶೆಯಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಸಮಯೋಚಿತವಾಗಿ ಅಲ್ಲಿ ಇದ್ದಂಥ ಕೆಲವರು ವರ್ತಿಸಿದ್ರಿಂದಾಗಿ ಅವನ ಜೀವ ಉಳಿದಿದೆ. ರೈತರ ಆಕ್ರೋಶ ಜಾಸ್ತಿಯಾಗಿ ಅವರು ಹತಾಶರಾಗೋಕ್ಕೆ ಮುಂಚೆ ತಕ್ಷಣ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಜನಪ್ರತಿನಿಧಿಗಳ ಸಭೆಯನ್ನು ಕರೀರಿ. ಸಭೆ ಕರೆದು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ರೀತಿಯಲ್ಲೇ ಕರ್ನಾಟಕದಲ್ಲೂ FRPಯನ್ನು 3,550 ರೂಪಾಯಿ ಟನ್ನಿಗೆ ನಿಗದಿ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಬೆಳಗಾವಿ ಜಿಲ್ಲೆ ಒಂದರಲ್ಲೇ 29 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಮತ್ತು ರೈತರ ಬಾಕಿ ಏನಿದೆ, ಕೆಲವು ಕಾರ್ಖಾನೆಗಳು ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾವೆ. ಆ ಬಾಕಿ ಕೊಡಿಸುವ ಕೆಲಸ ಆಗಬೇಕು. FRP ನಿಗದಿ ಮಾಡುವಂಥ ಕೆಲಸ ಮಾಡಬೇಕು. ರೈತನಿಗೆ ಒಂದು ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಕಾಂಗ್ರೆಸ್ನವರು ಇದ್ದಾವೆ, BJPಯವರು ಇದ್ದಾವೆ, ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ನಾವೀಗ ಧ್ವನಿ ಎತ್ತಾ ಇರೋದು, ನಮಗೆ ನ್ಯಾಯ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ಇರೋದು ಲಕ್ಷಾಂತರ ಕಬ್ಬು ಬೆಳೆಗಾರರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಆ ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ. ಬೆರಳೆಣಿಕೆ ಅಷ್ಟೇ ಮಾಲೀಕರ ಪರವಾಗಿ ಅಲ್ಲ. ಮತ್ತು ಮಾಲೀಕರ ಹಿತಾಸಕ್ತಿ ಮತ್ತು ರೈತರ ಹಿತಾಸಕ್ತಿ ನಡುವೆ ಸರ್ಕಾರದ ಆಯ್ಕೆಯೂ ರೈತರ ಹಿತಾಸಕ್ತಿಯ ಕಡೆಗಿರಬೇಕು. ನಾವಂತೂ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿದ್ದಾರೆ ರೈತರಿಗೆ ಬೆಂಬಲ ಕೊಡೋದಕ್ಕೆ. ನಮ್ಮ ಪೂರ್ಣ ಬೆಂಬಲ ಇದೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ 3,550 ರೂಪಾಯಿ ಫರ್ ಟನ್ನಿಗೆ ಕೊಡಿ. ಇಷ್ಟೇ ಒಂದೇ ಬೇಡಿಕೆ. ಸರ್ಕಾರ ನೀವು ಮಧ್ಯಸ್ಥಿಕೆ ವಹಿಸಿ, ನಿಮ್ಮ ಜವಾಬ್ದಾರಿ ಇದೆ. ನೀವು ರಾಜ್ಯದಲ್ಲಿರೋ ನಿಮ್ಮ ಜವಾಬ್ದಾರಿ ಇದೆ. ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕೋದು ಬೇಡ. ರೈತರ ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ಮುಂಚೆ ಸಮಸ್ಯೆಯನ್ನು ಬಗೆಹರಿಸಿ, ಬಾಕಿ ಕೊಡಿಸಿ. ಯಾರ್ಯಾರು ಬಾಕಿ ಉಳಿಸ್ಕೊಂಡಿದ್ದಾರೆ ಅವ್ರಿಗೆ ಬಾಕಿ ಕೊಡಿಸಿ. ಮತ್ತು ಸೈಂಟಿಫಿಕ್ಕಾಗಿ ಎಲ್ಲ ರೀತಿಯ
ಅಧ್ಯಯನದ ನಂತರವೇ ಕೇಂದ್ರ ಸರ್ಕಾರ FRP ನಿಗದಿ ಮಾಡೋದು. ಅದ್ರ ಪ್ರಕಾರ ಕೊಡಿ ಅಂತ ಆಗ್ರಹಿಸ್ತೇನೆ. ಸರ್, ಈಗ ಬೆಂಗಳೂರು ಟನಲ್ ವಿಚಾರವಾಗಿ ಈಗ ಹಿಂದೆ ಇವರು ಕೊಟ್ಟಂತ ಹೇಳಿ ಗಡ್ಕರಿ ಅವರು ಕೊಟ್ಟಂತ ಹೇಳಿಕೆನೇ ಈಗ DK ಶಿವಕುಮಾರ್ ರೀಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದರೆ ಹಿಂದೆ ಗಡ್ಕರಿ ಅವರೇ ಒಂದು ಸಲಹೆಯನ್ನ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದು, ನೀವು ಯಾಕೆ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡಬಾರ್ದು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ರು. ಮತ್ತು ಅದಕ್ಕೆ ತೇಜಸ್ವಿ ಸೂರ್ಯ ಅವರಿಗೂ ಅವರು ಟಾಂಗನ್ನು ಕೊಟ್ಟಿರುವಂಥದ್ದು. ನಿಮ್ಮ ಕೇಂದ್ರ ಮಂತ್ರಿಗಳು ಹೇಳಿದರೆ ನೀವ್ಯಾಕೆ ವಿರೋಧ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ನಿಮಗೇನಂದರೆ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋ ದೃಷ್ಟಿಯಿಂದ ಕ್ರಮ ಕೈಗೊಳ್ಳೋದಾದರೆ ನಮ್ದು ಯಾರ್ದು ತಕರಾರಿಲ್ಲ. ನಿಮ್ಮ ಹತ್ರ ಸೈಂಟಿಫಿಕ್ ಡಾಟಾ ಇದೆಯಾ? ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತದೆ, ನಿಮ್ಮ ಹತ್ರ ಸೈಂಟಿಫಿಕ್ ಡಾಟಾ ಇದೆಯಾ? ಮತ್ತು ಮಾನ್ಯ ಸಂಸದರು, ಅವರು ಜನಪ್ರತಿನಿಧಿ, ಬೆಂಗಳೂರಿನ ಜನಪ್ರತಿನಿಧಿ, ಜನ ಅವ್ರನ್ನ ಆರಿಸಿದ್ದಾರೆ. ಅವರು ಎತ್ತಿರುವ ಕೆಲವು ಪ್ರಶ್ನೆಗಳಿದಾವಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡಿ. ಅವರೇನು ಹೇಳ್ತಾ ಇದ್ದಾರೆ, ಇಲ್ಲಿಗೂ ಮತ್ತು ಬೇರೆ ರಾಜ್ಯಗಳಲ್ಲಿ ಮಾಡಿರುವಂಥ ಟೆನಾಲ್ಗೂ ಅಜಗಜಾಂತರ ದರದ ವ್ಯತ್ಯಾಸ ಇದೆ ಅನ್ನೋ ಪ್ರಶ್ನೆನ ಎತ್ತಿದ್ದಾರೆ. ಆಲ್ಮೋಸ್ಟ್ ಡಬಲ್ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದಕ್ಕೆ ಉತ್ತರ ಕೊಡಿ, ಯಾಕಿದು? ಆಮೇಲೆ ಅವರು ಇನ್ನೊಂದೇನು ಹೇಳ್ತಾ ಇದ್ದಾರೆ, 600 ಕಾರು, ಅದೆಷ್ಟು 1000 1 ಗಂಟೆಗೆ 1400 ಕಾರು 1400 ಕಾರು ಹೋಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತಾ? ಎಂಟ್ರಿ ಮತ್ತು ಎಕ್ಸಿಸ್ಟ್ ಪಾಯಿಂಟ್ನಲ್ಲಿ ಆಗುವಂಥ ಏನು ಬಾಟಲ್ ನೆಕ್ಕು, ಆ ಬಾಟಲ್ ನೆಕ್ಕನ್ನು ಬಗೆಹರಿಸೋದಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ? ಈ ಥರದ ಕೆಲವು ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಈಗ 17-18 ಸಾವಿರ ಕೋಟಿ ಖರ್ಚು ಮಾಡಿ ಆಮೇಲೆ ಸಮಸ್ಯೆ ಆಗೇ ಉಳಿದ್ರೆ, ಮತ್ತು ನಿಮ್ಮ ಈ ಟನಲ್ನಲ್ಲಿ ಕೇವಲ ಕಾರುಗಳು ಮಾತ್ರ, ಲಾರಿ, ಬಸ್ಸು ಇತ್ಯಾದಿಗಳಿಗೆ ಎಂಟ್ರಿನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ನಮಗೆ ಸಮಸ್ಯೆನೇ ಬಗೆಹರಿಸೋದಕ್ಕಾದರೆ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ನಾವ್ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ. ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಬೇಕಾದ ರೀತಿಯ ಡಾಟಾವನ್ನು ಪ್ರೆಸೆಂಟ್ ಮಾಡಿ ಆಮೇಲೆ ನಿರ್ಣಯ ತಗೊಳ್ಳಿ. ಮತ್ತು ಕಂಪ್ಯಾರಿಟಿವ್ ಬೇರೆ ರಾಜ್ಯಗಳಿಗೂ ಈ ನಮ್ಮ ಕರ್ನಾಟಕಕ್ಕೂ ದರ ಪಟ್ಟಿಯಲ್ಲಿ ಯಾಕೆ ವ್ಯತ್ಯಾಸ ಇದೆ, ಇದ್ರ ಬಗ್ಗೆನೂ ಕೂಡ ಅವರು ಎತ್ತಿರುವ ಪ್ರಶ್ನೆಗೆ ಉತ್ತರ ಕೊಡಿ. ಅವ್ರ ಪ್ರಶ್ನೆನೆತ್ತಿದರೆ ನೀವು ಏಕವಚನದಲ್ಲಿ ಟಾರ್ಗೆಟ್ ಮಾಡೋದು ಅದನ್ನು ಏನೊಂದು ಸೋಚಿಸುತ್ತೆ ಅಂದರೆ, ನಾನು ಹೇಳ್ದಂಗೆ ನೀವು ಕೇಳಬೇಕು, ಯಾರೂ ಮಾತಾಡೋಂಗಿಲ್ಲ ಅನ್ನುವಂಥ ಮನೋಭಾವನೆ, ಅದು ಸರ್ವಾಧಿಕಾರಿ ಮನೋಭಾವನೆ. ಈ ಸರ್ವಾಧಿಕಾರಿ ಮನೋಭಾವನೆ ವಿರುದ್ಧ BJP, ದರ ಹೆಚ್ಚಳದ ವಿರುದ್ಧ BJP, ವೈಜ್ಞಾನಿಕ ಸಮಗ್ರ ಅಧ್ಯಯನ ಆಗದೇ ಇರೋದ್ರ ವಿರುದ್ಧ BJP. ನೀವು ಸಮಗ್ರ ಅಧ್ಯಯನ ಮಾಡಿ ವಿಶ್ವಾಸಕ್ಕೆ ತಗೊಂಡ್ರೆ ಯಾರು ಬೇಡ ಅಂತಾರೆ? ಮಾಡಿ. ಅಂದರೆ ರಾಜ್ಯದ ಬೆಂಗಳೂರು ದಕ್ಷಿಣದ ಕ್ಷೇತ್ರದ ಮತದಾರರು ಅವರು ಹೆಚ್ಚು ಸುಶಿಕ್ಷಿತ ಮತದಾರರು. ಬೆಂಗಳೂರು ದಕ್ಷಿಣದಲ್ಲಿ ಏನಿದ್ದಾರೆ ಅವರು ಸುಶಿಕ್ಷಿತ ಮತದಾರರು. ಅವರು ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕುವ ಮತದಾರರಲ್ಲ. ಅಲ್ಲಿರುವಂಥ ಸುಶಿಕ್ಷಿತ ಮತದಾರರು ಆರಿಸಿರುವಂಥ ಜನಪ್ರತಿನಿಧಿಯನ್ನು ನೀವು ಅಪಮಾನಿಸೋದು ಅಂದರೆ ಬೆಂಗಳೂರಿನ ಜನರನ್ನು ಅಪಮಾನಿಸೋದು. ಮಾನ್ಯ ಉಪಮುಖ್ಯಮಂತ್ರಿಗಳು ತಾವು ಟೀಕಿಸುವ ಬರದಲ್ಲಿ ಬೆಂಗಳೂರಿನ ಜನರನ್ನು ಅಪಮಾನಿಸಿದಿರಿ. ಜನ ಅವ್ರನ್ನ ಆಯ್ಕೆ ಮಾಡಿರೋದು. ಜನ ಆಯ್ಕೆ ಮಾಡಿರೋರನ್ನ ಟೀಕಿಸೋದ್ರ ಮೂಲಕ ಜನರಿಗೆ ಅಪಮಾನಿಸುವ ಕೆಲಸ ನೀವು ಮಾಡ್ತಾಯಿದ್ದೀರಿ. ಇದು ನಿಮ್ಮ ಸರ್ವಾಧಿಕಾರಿ ಮನಸ್ಥಿತಿಗೆ ಹಿಡಿದಿರ್ತಕ್ಕಂಥ ಕನ್ನಡಿ. ಕೆಲವು ಪ್ರಶ್ನೆಗಳನ್ನು ಎತ್ತಿದರೆ ಅವರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಸಮಜಾಯಿಷಿ ಮಾಡಬೇಕು. ಎಲ್ಲೋ ನಿಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಾವು ಯಾರೂ ಪ್ರಶ್ನೆ ಮಾಡಲ್ಲ. ಜನರ ತೆರಿಗೆ ಹಣದಲ್ಲಿ ಟನಲ್ ರೋಡ್ ಮಾಡಬೇಕಾದ್ರೆ ಅದರ ಲಾಭ ಎಷ್ಟು, ನಷ್ಟ ಎಷ್ಟು ಚರ್ಚೆ ಆಗಬೇಕಾ ಬೇಡವಾ? ಅದರಿಂದ ಉಪಯೋಗ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ, ಈ ಚರ್ಚೆ ಆಗಲಿ. ಎಷ್ಟು ಟ್ರಾಫಿಕ್ ಡೆನ್ಸಿಟಿ ಇದೆ, ಆ ಟ್ರಾಫಿಕ್ ಡೆನ್ಸಿಟಿಗೆ ಈ ಟನಲ್ ರೋಡು ಪರಿಹಾರ ಆಗಬಲ್ಲದ? ಪರಿಹಾರ ಆಗುತ್ತೆ ಅಂದರೆ ಕನ್ವಿನ್ಸ್ ಮಾಡಿ. ನಿಮ್ಮ ಜವಾಬ್ದಾರಿ ಇದೆ. ಯು ಹ್ಯಾವ್ ಟು ಕನ್ವಿನ್ಸ್ ಅಸ್. ನಿಮ್ಮ ಜವಾಬ್ದಾರಿ ಕನ್ವಿನ್ಸ್ ಮಾಡಿ ನೀವು. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಡೇಟ್ಗಳು ರಾಜ್ಯದಲ್ಲಿ ಚರ್ಚೆಗೆ ಬರ್ತಿವೆ. 21ನೇ ತಾರೀಕು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅಥವಾ 24ನೇ ತಾರೀಕು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆಗಳು, ಗೊಂದಲಗಳು ಕೂಡ ಹಾಗೆ ಮುಂದುವರೆದಿರುವಂಥದ್ದು. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಜನ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮಗೆ 136+ ಸೀಟ್ಗಳನ್ನು ಕೊಟ್ಟಿದ್ದಾರೆ. ನಮಗಾದರೂ ಕ್ಲಿಯರ್ ಮೆಜಾರಿಟಿ ಬರಲೇ ಇಲ್ಲ.
ಒಂದು ಸರಿ 110, ಒಂದು ಸರಿ 105 ಸೀಟ್ ಬಂತು. ನಿಮಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಜನರ ಸಮಸ್ಯೆಗಳು ಇದ್ದಾವೆ. ನೀವೇನು ಮಾಡ್ತಾಯಿದ್ದೀರಿ, ಜನರ ಸಮಸ್ಯೆಗಳನ್ನು ಮರೆಮಾಚೋದಕ್ಕೆ ಒಂದಿನ ಸತೀಶ್ ಜಾರಕಿಹೊಳಿ ಹೆಸರು ತರ್ತೀರಿ, ಇನ್ನೊಂದು ದಿನ DK ಶಿವಕುಮಾರ್ರೇ ಮುಂದಿನ ಮುಖ್ಯಮಂತ್ರಿ ಅಂತೀರಿ, ಮತ್ತೊಂದು ದಿನ 5 ವರ್ಷಕ್ಕೆ ನಾನೇ ಅಂತ ಹೇಳ್ತೀರಿ, ಇನ್ನೊಂದು ದಿನ ಹೈಕಮಾಂಡ್ ಅಂತ ಹೇಳ್ತೀರಿ, ಮತ್ತೊಂದು ದಿನ ಪರಮೇಶ್ವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ, ಮಗದೊಂದು ದಿನ ಮಹದೇವಪ್ಪನವ್ರು ನಾನು ಯಾರಿಗಿಂತ ಕಡಿಮೆ ಅಂತ ಹೇಳ್ತಾರೆ. ಇದರೊಳಗಡೆ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಂದೆಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಇದೆಲ್ಲವೂ ನೀವು ಜನರ ಸಮಸ್ಯೆ ಬಗ್ಗೆ ಆದ್ಯತೆ ಕೊಡದೆ ನಿಮ್ಮ ಕುರ್ಚಿಯ ಸಮಸ್ಯೆಗಳ ಕಡೆಗೆ ಆದ್ಯತೆ ಕೊಡ್ತಾ ಇದ್ದೀರಿ ಅನ್ನೋದನ್ನು ತೋರಿಸುತ್ತೆ. ಇವತ್ತು ನೀವು ಜನರ ಸಮಸ್ಯೆ, ರೈತರ ಸಮಸ್ಯೆ, ರೈತ ಬೀದಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ, ನಿರಂತರವಾಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಸರ್ಕಾರದ ತೆರಿಗೆ ನೀತಿಯಿಂದ ಜನ ಬೇಸತ್ತಿದ್ದಾರೆ. ನೀವೆಲ್ಲದರ ತೆರಿಗೆಯನ್ನು ಹೆಚ್ಚು ಮಾಡಿ ನೀವು ಸಂಕಷ್ಟಕ್ಕೆ ಜನರನ್ನು ದೂಡಿದಿರಿ. ಭ್ರಷ್ಟಾಚಾರದ ಆರೋಪ ಅನ್ನೋದು ಅದು ಪ್ರತಿನಿತ್ಯ ಕೇಳಿಬರ್ತಿರುವಂಥ ಒಂದು ಪ್ರಮುಖ ಸುದ್ದಿಯಾಗಿದೆ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇದೆ. ಇಂಥ ವಿಷಯಗಳ ಬಗ್ಗೆ ನೀವು ಗಮನ ಹರಿಸಬೇಕೇ ಹೊರತು ನಿಮ್ಮ ಕುರ್ಚಿ ಬಗ್ಗೆ ಅಲ್ಲ. ವರ್ತೂರು ಪೊಲೀಸ್ ಅಕ್ಟೋಬರ್ 30ನೇ ತಾರೀಕು ವಜ್ರದಮುರ ಕಾಣೆಯಾಗಿದೆ ಅನ್ನೋ ಕಾರಣಕ್ಕಾಗಿ ಫ್ಲಾಟ್ ಒಂದರ ಕೆಲಸದ ಮಹಿಳೆ ಪಶ್ಚಿಮ ಬಂಗಾಳ ಮೂಲಕ ಸರ್ ಮನೆ ಕೆಲಸದವರು ಕರ್ಕೊಂಡು ಬಂದು 5 ಜನ ಪುರುಷ ಪೊಲೀಸರು 3 ಲೇಡಿ ಪೊಲೀಸರು ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾರೆ ಸರ್. ಆಕೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಮತ್ತು ಮಹಿಳಾ ಆಯೋಗಕ್ಕೂ ದೂರು ಕೊಡಲಾಗಿದೆ. ಪಶ್ಚಿಮ ಬಂಗಾಳ CM ಟ್ವಿಟರ್ಗೂ ಕೂಡ ಇದನ್ನು ಸಂದೇಶ ಕೊಟ್ಟಿದ್ದಾರೆ, ಟ್ಯಾಗ್ ಮಾಡಿದ್ದಾರೆ. ಮಹಿಳೆ ಮೇಲೆ ವರ್ತೂರು ಪೊಲೀಸರು ಒಂದು ರೀತಿಯಲ್ಲಿ ಅಮಾನವೀಯವಾಗಿ ಠಾಣೆಯಲ್ಲಿ ಹಲ್ಲೆ ಮಾಡಿದ್ದಾರೆ. ನನಗೆ ಅದರ ಸಮಗ್ರ ಮಾಹಿತಿ ಇಲ್ಲ. ನೀವು ಕೇಳಿರುವ ಪ್ರಶ್ನೆಯನ್ನೇ ಆಧರಿಸಿ ಹೇಳೋದಾದರೆ, ಅಮಾನವೀಯವಾಗಿ ವರ್ತನೆ ಮಾಡುವ ಅಧಿಕಾರವನ್ನು ಪೊಲೀಸಿಗೆ ಕೊಟ್ಟಿಲ್ಲ. ನೀವು ಮನುಷ್ಯತ್ವ ಇರೋ ರೀತಿಯಲ್ಲಿ ನಡ್ಕೊಬೇಕು. ಮನುಷ್ಯ ರೂಪದ ಮೃಗಗಳ ರೀತಿಯಲ್ಲಿ ವರ್ತನೆ ಮಾಡಬಾರ್ದು. ನಿಮಗೆ ಅನುಮಾನ ಇದ್ದರೆ ಅದಕ್ಕೆ ವಿಚಾರಣೆ ನಡೆಸೋದಕ್ಕೆ ನಿಮಗೆ ಆದಂಥ ಒಂದು ನೀತಿ ಸಂಹಿತೆ ಇದೆ. ಆ ನೀತಿ ಸಂಹಿತೆ ಅಡಿಯಲ್ಲೇ ನೀವು ವಿಚಾರಣೆ ನಡೆಸಬೇಕು. ಅದನ್ನು ಮೀರಿ ವರ್ತಿಸೋದು ಅದು ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸುತ್ತೆ. ಮತ್ತು ಕರ್ನಾಟಕದ ಪೊಲೀಸ್ ಇಲಾಖೆಗೆ ಈ ರೀತಿಯ ಘಟನೆಗಳು ಕಪ್ಪು ಚುಕ್ಕಿ ಆಗ್ತವೆ. ಈ ಥರದ ಘಟನೆಗಳು ಕರ್ನಾಟಕದ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಆಗ್ರಹಿಸ್ತೇನೆ. ನೋಂದಣಿ ಇಲ್ಲದ RSS ಪಥಸಂಚಲನಕ್ಕೆ ಅವಕಾಶ ಕೊಡೋದಕ್ಕೆ ನಾವೇನು RSS ಆಡು ಮಕ್ಕಳಲ್ಲ ಹೇಳಿಕೆ. ನಾನು ಅದನ್ನು ವಿವಾದ ಮಾಡೋಕ್ಕೆ ಬಯಸೋದಿಲ್ಲ. ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡ್ರೆ ಸಾಲದು, ಸಂವಿಧಾನನ ಓದಬೇಕು. ಪ್ರಿಯಾಂಕ್ ಖರ್ಗೆಯವರು ವಿವಾದವಲ್ಲದ ವಿಷಯವನ್ನು ಎತ್ಕೊಂಡು ವಿವಾದ ಮಾಡುವಂಥ ನಿಸ್ಸೀಮರಿದ್ದಾರೆ. ಮತ್ತು ನೀವು ಸರ್ವಾಧಿಕಾರಿ ಅಲ್ಲ. ಈ ದೇಶದಲ್ಲಿ ಸಂವಿಧಾನ ಇದೆ. ಸಂವಿಧಾನ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿದೆ. ಆರ್ಟಿಕಲ್ 19 ಸಂಘಟನೆ ಮಾಡೋದಕ್ಕೂ ಅವಕಾಶ ಕೊಟ್ಟಿದೆ. ಅದು ರಿಜಿಸ್ಟರ್ಡ್ ಆಗೂ ಸಂಘಟನೆ ಮಾಡ್ಬೋದು, ಅನ್ರಿಜಿಸ್ಟರ್ಡ್ ಆಗೂ ಸಂಘಟನೆ ಮಾಡ್ಬೋದು. ಸಂಘಟನೆ ಮಾಡೋದಕ್ಕೂ ಅಧಿಕಾರ ಕೊಟ್ಟಿದೆ. ಮತ್ತು ರಸ್ತೆಗಳಾಗಲಿ ಸಾರ್ವಜನಿಕ ಆಸ್ತಿಯಾಗಲಿ ಯಾರಪ್ಪನ ಆಸ್ತಿಯೂ ಅಲ್ಲ, ಯಾರಪ್ಪನ ಆಸ್ತಿಯೂ ಅಲ್ಲ. ನೀವು ಸರ್ವಾಧಿಕಾರಿ ಅಲ್ಲ. ಸಂವಿಧಾನದ ಅಡಿಯೊಳಗೆ ನೀವೊಬ್ಬರು ಸಚಿವರು ಮಾತ್ರ. ಸಂವಿಧಾನಕ್ಕಿಂತ ಮಿಗಿಲು ಅಂತ ನೀವು ಭಾವಿಸಬೇಡಿ. ನಿಮಗಿಂತ ಎತ್ತರದಲ್ಲಿ ಸಂವಿಧಾನ ಇದೆ. ಸಂವಿಧಾನವೇ ಅಧಿಕಾರವನ್ನು ಕೊಟ್ಟಿದೆ ಪ್ರತಿಯೊಬ್ಬರಿಗೂ. ನಿಮ್ಮದು ಹತಾಶೆ ಮಾತ್ರ, ವಿಷಯಾಂತರ ಮಾಡುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಇದೆ. ನಿಮ್ಮ ಇಲಾಖೆ ಕಡೆಗೆ ಗಮನ ಕೊಡೋಕ್ಕಾಗದೆ ನಿಮ್ಮ ಜಿಲ್ಲೆ 5 ದಶಕಗಳಿಂದ 6 ದಶಕಗಳಿಂದ ನಿಮ್ಮ ಕುಟುಂಬದ ಕೈಲೇ ಅಧಿಕಾರ ಇದೆ. ಆದರೂ ಕೂಡ ಲಿಟ್ರಸಿ ರೇಟ್ನಲ್ಲಿ ಕಲಬುರಗಿ ಜಿಲ್ಲೆ ಹಿಂದೆ, ಬಡತನದಲ್ಲಿ ಮುಂದೆ. ಅಂದರೆ ನಿಮ್ಮ ಬಡತನದಲ್ಲ ಅಲ್ಲ, ನಿಮ್ಮ ಬಡತನ ಅಲ್ಲ, ನಿಮ್ಮ ಬಡತನ ದೂರ ಆಗಿ ಭಾಳ ಕಾಲ ಆಗಿದೆ. ಆದರೆ ಕಲಬುರಗಿ ಜಿಲ್ಲೆಯ ಜನ ಬಡವರಾಗಿದ್ದಾರೆ. ನಿಮ್ಮ ಇಲಾಖೆಯಲ್ಲೂ ಕೂಡ ನಿಮ್ಮ IT ಸಚಿವರು ತಾವೇ ಇದ್ದೀರಿ. ಆ ಗೂಗಲ್
ಆಂಧ್ರ ಪ್ರದೇಶಕ್ಕೆ ಹೋಯಿತು. ಇಂಥ ವಿಷಯಗಳ ಕಡೆಗೆ ನಿಮ್ಮ ಗಮನ ಇರಬೇಕಾಗಿತ್ತು. ಅದನ್ನು ಬಿಟ್ಟು ನಿಮ್ಮ ದೌರ್ಬಲ್ಯಗಳನ್ನು ಮುಚ್ಚಾಕೊಳ್ಳೋಕ್ಕೆ ಏನಾದ್ರು ಒಂದು ವಿವಾದವನ್ನು ಕೆದಕಿ ಸುದ್ದಿಲಿರೋ ಪ್ರಯತ್ನ ಮಾಡ್ತೀರಿ. ನಿಮ್ಮ ಭಾಷೆಯಲ್ಲೇ ನಮಗೂ ಉತ್ತರ ಕೊಡೋಕ್ಕೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಯಾರಪ್ಪನ ಮನೆ ಆಸ್ತಿ ಅಲ್ಲ. ನಿಮಗೆ ಕೊಟ್ಟಿರೋ ಅಧಿಕಾರವೂ ಕೂಡ ಸಂವಿಧಾನದ ಭಿಕ್ಷೆ. ಸಂವಿಧಾನವೇ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ಅವನಿಗೆ ಆರ್ಟಿಕಲ್ 19ನಲ್ಲಿ ಸಂವಿಧಾನದತ್ತವಾಗಿರ್ತಕ್ಕಂಥ ಸಂಘಟನೆ ಕಟ್ಟತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ. ಆ ಅಧಿಕಾರವನ್ನು ಉಪಯೋಗಿಸಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಥಸಂಚಲನ ನಡೆಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.